ವೀಕ್ಷಕರೇ ನಮಸ್ಕಾರ. R5 ನ್ಯೂಸ್ಗೆ ಸ್ವಾಗತ. ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮ ದಿನದ ಪ್ರಯುಕ್ತ ವ್ಯಸನ ಮುಕ್ತ ದಿನಾಚರಣೆಯನ್ನಾಗಿ ಆಚರಿಸಲಾಯಿತು. ಶ್ರೀ ಮಹಾಂತ ಶಿವಯೋಗಿಗಳ ಜನ್ಮ ದಿನಾಚರಣೆಯ ಅಂಗವಾಗಿ ಸ್ಥಳೀಯ ಸಂಸ್ಥೆಗಳಾದ ಪಟ್ಟಣ ಪಂಚಾಯತಿ ಹಾಗೂ ತಾಲೂಕಾ ಆಡಳಿತ ಕಾರ್ಯಾಲಯ ಸಹಯೋಗದೊಂದಿಗೆ ವ್ಯಸನ ಮುಕ್ತ ದಿನವನ್ನಾಗಿ ಆಚರಿಸಲಾಯಿತು. ಇದರಲ್ಲಿ ಸರ್ಕಾರಿ ಬಾಲಕರ ಪ್ರೌಢಶಾಲಾ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ಸಂಸ್ಥೆಯ ಅಧಿಕಾರಿಗಳು ಹಾಗೂ ಪೌರ ಕಾರ್ಮಿಕರು ಸೇರಿದಂತೆ ಹಲವರು ಈ ಜಾಗೃತಿ ಜಾಥಾ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು. ಉಜ್ಜಯಿನಿ ವೃತ್ತದಿಂದ ಆರಂಭವಾದ ಈ ಜಾಗೃತಿ ಜಾಥಾವು ಬಸ್ ನಿಲ್ದಾಣದವರೆಗೂ ಹೋಗಿ ಅಲ್ಲಿ ಮುಖ್ಯಾಧಿಕಾರಿ ನಸರುಲ್ಲಾ ಹಾಗೂ ತಾಲೂಕಾ ಉಪ ತಹಶೀಲ್ದಾರ್ ಅನ್ನದಾನೇಶ್, ಗುರುಬಸವರಾಜ್, ಆರೋಗ್ಯ ನಿರೀಕ್ಷಕಿ ಅನುಷಾ ಮತ್ತು ಇತರ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಪ್ರತಿಜ್ಞಾ ವಿಧಿಯನ್ನು ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ನಮ್ಮ R5 ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದ ಮುಖ್ಯಾಧಿಕಾರಿ ನಸರುಲ್ಲಾ ರವರು ಸಾರ್ವಜನಿಕರು ಯಾವುದೇ ದುಶ್ಚಟಗಳಿಗೆ ಬಲಿಯಾಗದಂತೆ ಹಾಗೂ ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ಬೀದಿ ಬದಿ ವ್ಯಾಪಾರಿಗಳಿಗೆ ಸಂದೇಶ ನೀಡಿದರು. ಸಾಯಂಕಾಲ ಟೈಮು ಸ್ಲಮ್ ಏರಿಯಾಗಳಿಗೆ ಮೊದಲೇ ಆದ್ಯತೆ ನೀಡಿ ಅದನ್ನು ಫಾಗಿಂಗ್ ಸಹಿತ ಮಾಡ್ತಾ ಇದ್ದೀವಿ. ಈ ಬಗ್ಗೆ ಈಗಾಗಲೇ ನಾವು ಎಲ್ಲ ಸೈಟ್ ಮಾಲೀಕರಿಗೆ ಸಹಿತ ಅನೌನ್ಸ್ಮೆಂಟ್ ಮೂಲಕ ತಿಳಿಸಿದ್ದೀವಿ. ತಮ್ಮ ಸೈಟಿನಲ್ಲಿರುವಂತಹ ಗಿಡಗಳನ್ನು ತೆರವುಗೊಳಿಸಿ ಸ್ವಚ್ಛತೆ ಕಾಪಾಡಬೇಕಂತ ಹೇಳಿದ್ದೀವಿ. ಹಂದಿ ಮಾಲೀಕರ ಸಭೆಯನ್ನು ಸಹಿತ ನಡೆಸಿದ್ದೀವಿ. ನಮ್ಮ ಹಂದಿಗಳನ್ನು ಸದ್ಯದ ಮಟ್ಟಿಗೆ ನಮ್ಮಲ್ಲಿ ಯಾವುದೇ ಪ್ರಕರಣಗಳು ಕಂಡು ಬಂದಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ಹಂದಿಗಳನ್ನು ಸ್ಥಳಾಂತರಿಸಲು ಈಗಾಗಲೇ ಎಚ್ಚರಿಕೆ ಕೊಟ್ಟಿದ್ದೀವಿ. ಈ ಹಿಂದೆಯೂ ಸಹಿತ ಸುಮಾರು 2 ವರ್ಷದಿಂದಲೂ ನಮ್ಮ ಕೊಟ್ಟೂರು ಪಟ್ಟಣ ಹಂದಿ ಮುಕ್ತ ಪಟ್ಟಣವಾಗಿತ್ತು. ಇತ್ತೀಚೆಗೆ ಮತ್ತೆ ಡೆಂಗ್ಯೂ ಪ್ರಕರಣ ಕುರಿತಂತೆ ಮಾಹಿತಿ ನೀಡಿದ ಅವರು, ನಾವು ಸಾರ್ವಜನಿಕರಿಗೆ ಎಲ್ಲೂ ನೀರು ನಿಲ್ಲದ ಹಾಗೆ ನೋಡಿಕೊಳ್ಳುವಂತೆ ಮತ್ತು ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಕೊಳಗೇರಿಗಳಲ್ಲಿ ಹೆಚ್ಚು ಫಾಗಿಂಗ್ ವ್ಯವಸ್ಥೆ ಮಾಡಿಸುತ್ತಿದ್ದು, ಜನರಿಗೆ ಕಾಯಿಸಿ ಆರಿಸಿದ ನೀರನ್ನು ಸೇವಿಸುವಂತೆ ಸಂದೇಶವನ್ನು ಕೊಡುತ್ತಿದ್ದೇವೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ವರದಿ ಮಧುಬಾಬು, ವಿಜಯನಗರ, R5 ನ್ಯೂಸ್.